ನ್ಯಾಚುರಲ್ ಸ್ಟಾರ್ ನಾನಿ ಅವರ ಸ್ಕ್ರಿಪ್ಟ್ ಸೆಲೆಕ್ಷನ್ ಯಾವಾಗೂ ಯೂನಿಕ್ ಆಗಿಯೇ ಇರುತ್ತೆ. ಅವರ ರೀಸೆಂಟ್ ಫಿಲ್ಮ್ಸ್ ಕೂಡ ನೋಡೋದಾದರೆ ಹಿಟ್ 3, ಹಾಯ್ ನನ್ನೆ, ದಸರಾ ಹಾಗೂ ಎಲ್ಲ ಚಿತ್ರಗಳ ಸ್ಕ್ರಿಪ್ಟ್ ಒಂಥರ ಯೂನಿಕ್ ಆಗಿಯೇ ಇರುತ್ತೆ. ಅದೇ ರೀತಿ ಈ ವರ್ಷ ಅವರ ಮೂವಿ ರಿಲೀಸ್ ಆಗಲಿರುವ ಪ್ಯಾರಡೈಸ್ನ ಅಸೆಟ್ಸ್ ನೋಡಿದರೂ ಕೂಡ ಒಂಥರ ಯೂನಿಕ್ ಆಗಿ ಕಾಣುತ್ತೆ. ಸೊ ಅವರ ಮೇಲೆ ನಂಬಿಕೆ ಅಂತೂ ಎಲ್ಲ ಪ್ರೇಕ್ಷಕರಿಗೂ ಇದ್ದೇ ಇದೆ. ಸೊ ಇವತ್ತು ಅವರ ಬರ್ತ್ಡೇಯ ದಿನದಂದು ಅವರ ಹೊಸ ಮೂವಿ ಬ್ಲಡಿ ರೋಮಿಯೋ ಅನೌನ್ಸ್ ಆಗಿದೆ. ಸೊ ಮೊದಲಿಗೆ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಸೊ ಡೈರೆಕ್ಟ್ ವಿಷಯಕ್ಕೆ ಬರೋದಾದರೆ ಬ್ಲಡಿ ರೋಮಿಯೋ ಮೂವಿಯ ಡೈರೆಕ್ಟರ್ ಸುಜಿತ್ ಅವರ ರೀಸೆಂಟ್ ಮೂವೀಸ್ ನೋಡೋದಾದರೆ ದೇ ಕಾಲ್ ಹಿಮ್ ಓಜಿ ಹಾಗೂ ಸಾಹೋ ಮೂವಿ ಪ್ರಭಾಸ್ ಜೊತೆ ಮಾಡಿದ್ದಾರೆ. ಎರಡೂ ಕೂಡ ಅಷ್ಟು ಇಂಪ್ಯಾಕ್ಟ್ ಮಾಡಿಲ್ಲ, ಬಟ್ ಈ ಸಿನಿಮಾದ ಮೇಲೆ ಆಡಿಯನ್ಸ್ ನಂಬಿಕೆ ಇದ್ದೇ ಇದೆ. ಯಾಕಂದರೆ ನಾನಿ ಅವರ ಸ್ಕ್ರಿಪ್ಟ್ ಸೆಲೆಕ್ಷನ್ ಮೇಲೆ ಎಲ್ಲರಿಗೂ ನಂಬಿಕೆ ಇದೆ. ಸೊ ಈ ಅನೌನ್ಸ್ಮೆಂಟ್ ವಿಡಿಯೋ ಬಗ್ಗೆ ಮಾತಾಡೋದಾದರೆ ಈ ಫುಲ್ ಅನೌನ್ಸ್ಮೆಂಟ್ನ ಒಂದು ಅನಿಮೇಟೆಡ್ ರೀತಿಯಲ್ಲಿಯೇ ಪ್ರೆಸೆಂಟ್ ಮಾಡಿದ್ದಾರೆ. ಫುಲ್ ಮೂವಿ ಕೂಡ ಅನಿಮೇಟೆಡ್ ಇರುತ್ತೆ ಅಂತ ನೋಡೋಣ, ಬಟ್ ನನಗೆ ಹಾಗೆ ಅನಿಸೋಲ್ಲ. ಯಾಕಂದರೆ ಇಷ್ಟು ದೊಡ್ಡ ಹೀರೋ ಒಂದು ಅನಿಮೇಟೆಡ್ ಮೂವಿ ಮಾಡೋದು ಕಷ್ಟ, ಬಟ್ ನೋಡೋಣ. ಯಾಕಂದರೆ ಈಗ ಇಂಡಿಯಾದಲ್ಲಿ ಅನಿಮೇಟೆಡ್ ಮೂವೀಸ್ ಟ್ರೆಂಡ್ ಕೂಡ ಸ್ಟಾರ್ಟ್ ಆಗಿದೆ. ಈ ಅನೌನ್ಸ್ಮೆಂಟ್ ಪ್ರೀತಿಯನ್ನೇ ಒಂದು ವಿಶೇಷ ಥರದಲ್ಲಿ ಮಾಡಿದ್ದಾರೆ ಅನ್ಬೋದು. ಸೊ ಈ ಅನೌನ್ಸ್ಮೆಂಟ್ ವಿಡಿಯೋದಲ್ಲಿ ಮೊದಲಿಗೆ ನನಗೆ ಇಷ್ಟ ಆಗಿದ್ದು ಅಂದರೆ ಇದರ VFX ಹಾಗೂ CGI ಆ್ಯಂಡ್ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್. ಇದೊಂದು ಯೂನಿಕ್ ಗ್ಯಾಂಗ್ಸ್ಟರ್ ಮೂವಿ ಅಂತ ಅನಿಸುತ್ತೆ ನೋಡೋದಾದರೆ ಅನೌನ್ಸ್ಮೆಂಟ್. ಮತ್ತು ಇದರಲ್ಲಿ ನನಗೆ ಇಷ್ಟ ಆಗಿದ್ದು ನಮ್ಮ ನಾನಿ ಭಟ್ರು ಏನೋ ಅಲ್ಲ, ಬಟ್ ಸಖತ್ತಾಗಿ ಕುಕ್ಕಿಂಗ್ ಅಂತೂ ಮಾಡ್ತಿದ್ದಾರೆ. ಸೊ ಎಲ್ಲರೂ ಕಮೆಂಟ್ಸಲ್ಲಿ ಹಾಕ್ತಿದ್ರು ನಾನಿ ಈಸ್ ಕುಕಿಂಗ್ ಅಂತ, ಬಟ್ ಈಗ ಅವರೇ ಕುಕಿಂಗ್ ಮಾಡ್ತಿದ್ದಾರೆ. ಸೊ ಈ ಮೂವಿ ಎಲ್ಲ ಭಾಷೆಯಲ್ಲೂ ರಿಲೀಸ್ ಆಗುತ್ತೆ ಅಂತ. ಸೊ ಓವರಾಲ್ ಆಗಿ ಹೇಳೋದಾದರೆ ನನಗೆ ಈ ಅನೌನ್ಸ್ಮೆಂಟ್ ತುಂಬ ಇಷ್ಟ ಆಯಿತು. ಯಾಕಂದರೆ ಒಂದು ಹೊಸ ಕ್ರಿಯೇಟಿವ್ ಶೈಲಿಯಲ್ಲಿ ಅನೌನ್ಸ್ ಮಾಡಿದ್ದಾರೆ. ಸೊ ತುಂಬ ಮಾತಾಡೋಕೆ ಹೋಗಲ್ಲ, ಯಾಕಂದರೆ ಇದು ಜಸ್ಟ್ ಅನೌನ್ಸ್ಮೆಂಟ್ ವಿಡಿಯೋ. ಸೊ ಇಲ್ಲಿವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು. ಇಷ್ಟ ಆಗಿತ್ತು ಅಂದ್ಕೊಂಡಿದ್ದೀನಿ ನನ್ನ ಒಪಿನಿಯನ್. ಸೊ ಸಿಗೋಣ ಮುಂದೆ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಸೊ ಎಲ್ಲ ಮೂವೀಸ್ ಹಾನೆಸ್ಟ್ ರಿವ್ಯೂಸ್ ಆ್ಯಂಡ್ ಒಪಿನಿಯನ್ಸ್ ಇನ್ಮೇಲೆ ಬರ್ತಾ ಇರುತ್ತೆ. ಸೊ ಎಲ್ಲ ಕನ್ನಡದ ಮೂವೀಸ್ ಕೂಡ ಇನ್ಮೇಲಿಂದ ಮಾಡ್ತೀನಿ. ಸೊ ಥ್ಯಾಂಕ್ ಯು.